right? Just in the last classes, we discussed about what is web designing and why we should study this web designing. And also all we came to know that what are the different languages which are used to create such websites. ಎಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ತಿಳ್ಕೊಂಡಿರುವಂತ ಮೂರು ಟಾಪಿಕ್ ಇದ್ದು ಮೂರು ಟಾಪಿಕ್ ಒಳಗಡೆ ನಾವು ಏನೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ವೆಬ್ ಡಿಸೈನಿಂಗ್ ಅಂದ್ರೆ ಏನು. ವೆಬ್ ಡಿಸೈನಿಂಗ್ ಅಂದ್ರೆ ನಮ್ಗೆ ಗೊತ್ತಾಯ್ತು ಲಾಸ್ಟ್ ಕ್ಲಾಸ್ ಪ್ರಕಾರ ವೆಬ್ ಡಿಸೈನಿಂಗ್ ನಥಿಂಗ್ ಬಟ್ ಇಟ್ ಈಸ್ ಅ ಕ್ರಿಯೇಷನ್ ಆಫ್ ವೆಬ್ಸೈಟ್ಸ್. ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡೋದು ಯೂಸರ್ ಪಾಯಿಂಟ್ ಆಫ್ ವ್ಯೂ, ಯೂಸರ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂ. ಯೂಸರ್ ಯಾವಾಗ ವರ್ಕ್ ಮಾಡ್ಲಿಕ್ಕೆ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಹೆಂಗ್ ಅನ್ಸುತ್ತೆ, ಹೆಂಗ್ ಫೀಲ್ ಆಗ್ಬೇಕು, ಅದಕ್ಕೆ ಯಾವ ರೀತಿ ಕಾಣಿಸ್ಬೇಕು, ಅವ್ರ ಪಾಯಿಂಟ್ ಆಫ್ ವ್ಯೂ ಅನ್ನ ನಾವ್ ಏನ್ ಮಾಡಿದ್ವಿ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ, ಡಿಸೈನ್ ಮಾಡ್ತೀವಲ್ಲ ಅದಕ್ಕೆ ವೆಬ್ ಡಿಸೈನಿಂಗ್ ಅಂತ ಕರೀತಾರ ಅಂತ ಕಲ್ತಿದ್ವಿ. Then also after that we came to know that why we should study this subject. ಯಾಕೆ ಈ ಸಬ್ಜೆಕ್ಟ್ ಅನ್ನ ನಾವು ಸ್ಟಡಿ ಮಾಡ್ಬೇಕು, ಈ ಸಬ್ಜೆಕ್ಟ್ ಇಂದ ನಮ್ಗೆ ಏನ್ ತಿಳಿತಾ ಇದೆ ಅಂತ ಕಲ್ತೀವಿ. ಈ ಸಬ್ಜೆಕ್ಟ್ ಇಂದ ನಮ್ಗೆ ವೆಬ್ಸೈಟ್ಸ್ ಗಳನ್ನ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈ ಸಬ್ಜೆಕ್ಟ್ ಇಂದ ನಮ್ಗೆ ಇನ್ನೊಂದು ಏನ್ ಗೊತ್ತಾಗುತ್ತೆ ಅಂತ ಇನ್ಕ್ರೀಸಿಂಗ್ ಡಿಮಾಂಡ್ ಆಫ್ ಇಂಟರ್ನೆಟ್ಸ್ ಇನ್ ಡೇ ಟು ಡೇ ಲೈಫ್ ಒಳಗಡೆ ಇಂಟರ್ನೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಇಂಟರ್ನೆಟ್ಗೆ. ಅದರಿಂದ ನಮ್ಗೆ ಎಕ್ಸೆಸ್ ಮಾಡ್ತೀವಿ, ಇಂಟರ್ನೆಟ್ ಮೇಲೆ ವರ್ಕ್ ಮಾಡ್ತೀವಿ ಅಂದ್ರೆ ಇಂಟರ್ನೆಟ್ ಮಾರ್ಕೆಟ್ ಜಾಸ್ತಿ ಆಗೋದ್ರಿಂದ ವೆಬ್ಸೈಟ್ ಗಳ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ವೆಬ್ ಡಿಸೈನರ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. So there is a huge opportunity of jobs also in the sector of web designing. And demand of the users ಕೂಡ ಜಾಸ್ತಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ being a computer science students we are learning this subject to understand how it will work. ಅದು ಹೆಂಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಕಲಿತಾ ಇದೀವಿ ಅಂತ ಕಲ್ತೀವಿ. Next we came to know that in the next of the topic we came to know that there are the different languages that are there to design our websites. ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಗಳನ್ನ ಡಿಸೈನ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ವಾಟ್ ಆರ್ ಸಚ್ ವೆಬ್ ಲ್ಯಾಂಗ್ವೇಜಸ್ ಗಳು ಅಂತ ಹೇಳಿದಾಗ HTML ಅಂತ ಬರುತ್ತೆ, XHTML ಅಂತ ಬರ್ತದೆ, XML ಬರ್ತದೆ ಅಂತ ಕಲ್ತೀವಿ. ದೆನ್ PHP ಅಂತ ಬರ್ತದೆ, SQL ಬರ್ತದೆ, ದೆನ್ Ruby ಅಂತ ಬರುತ್ತೆ, Python ಅಂತ ಬರುತ್ತೆ. There are some different type of languages, JavaScript, Java. All such languages are used to design the websites. Yes, for our syllabus we are learning HTML, XHTML and also all a little bit about JavaScript. Now ನಮ್ಮ ಸಿಲೆಬಸ್ ಗೆ ನಾವು ಏನು ಕಲಿಲಿಕ್ಕೆ ಅಂತ ತಿಳ್ಕೊಂಡಿವಿ. HTML ಅಂದ್ರೆ ಏನಿದೆ, XHTML ಅಂದ್ರೆ ಏನ್ ಬರುತ್ತೆ, JavaScript ಏನ್ ಬರ್ತದೆ, XML ಅಂದ್ರೆ ಏನ್ ಬರ್ತದೆ ಅನ್ನೋದನ್ನ ನಮ್ಮ ಸಿಲೆಬಸ್ ಒಳಗಡೆ ನಾವು ಕಲಿಲಿಕ್ಕೆ ಅಂತ ಕಲ್ತಿದ್ವಿ. ರೈಟ್, ಐ ಥಿಂಕ್ you all recalled it what we discussed in the last classes. ಎಲ್ಲರಿಗೂ ಲಾಸ್ಟ್ ಕ್ಲಾಸ್ ಹೇಳಿದ್ದು ನೆನಪು ಬಂದಿದೆ ಅಂತ ಅನ್ಕೋತೀನಿ. Is it right? Kindly respond in the group if you understood the concept. Kindly raise your hand or message me in the chat box. Very good. Right, you all come to know this. Thank you. All right, maximum of you people are responding in the group. It is good. Yes, we will go with the next session of the today's classes. ಇವತ್ತಿನ ಕ್ಲಾಸ್ ಒಳಗಡೆ ನಾವು ಮುಂದಿನ ಸೆಷನ್ ಅನ್ನ ಹೋಗೋಣಂತೆ. ಮುಂದಿನ ಸೆಷನ್ ಅಂದ್ರೆ before going to start the web designing, we should understand what is internet and how the internet has been came into the market. ನಾವು ಈ ಸೆಷನ್ ವೆಬ್ ಡಿಸೈನಿಂಗ್ ಕಲಿಬೇಕು ಅಂದ್ರೆ ವೆಬ್ಸೈಟ್ಸ್ ಗಳನ್ನ ಕಲಿಬೇಕು, ವೆಬ್ ಅಂದ್ರೆ ತಿಳ್ಕೊಬೇಕಾಗುತ್ತೆ. ವೆಬ್ ಡಿಸೈನಿಂಗ್ ಕಲಿಯೋದಂದ್ರೆ ವೆಬ್ಸೈಟ್ ನ ಡಿಸೈನ್ ಮಾಡೋದು ಅಂತ ತಿಳ್ಕೊಂಡಿವಿ. ಅದು ತಿಳ್ಕೊಬೇಕು ಅಂದ್ರೆ ವೆಬ್ ಪೇಜಸ್ ಎಲ್ಲಾನು ವರ್ಕ್ ಆಗೋದು ಎದ್ರ ಮೇಲೆ ವರ್ಕ್ ಆಗ್ತಾವು, ಇಂಟರ್ನೆಟ್ ಮೇಲೆ ವರ್ಕ್ ಆಗ್ತಾವು. ಇಂಟರ್ನೆಟ್ ಮೇಲೆ ವರ್ಕ್ ಆಗ್ತಾವು ಅಂದ್ರೆ ಇಂಟರ್ನೆಟ್ ಅಂದ್ರೆ ಏನು, ಈ ಇಂಟರ್ನೆಟ್ ಅನ್ನೋದು ಹೆಂಗ್ ಡಿಸೈನ್ ಆಗಿದೆ, ಅದ್ರ ಒರಿಜಿನ್ ಏನಿದೆ, ಹಿಸ್ಟ್ರಿ ಏನಿದೆ ಅನ್ನೋದನ್ನ ನಾವು ನಮ್ಮ ಮೊದಲನೇ ಕ್ಲಾಸ್ ಒಳಗಡೆ ತಿಳ್ಕೊತಾ ಇದೀವಿ. Right, let us begin with that. I am going to share the screen to you people right now with the presentation so that you will understand far better. Right, we'll start with the session called origin of fundamentals of web, or you can call origin of internet. ನಮ್ಮ ಸೆಷನ್ ನಾವು ಎಲ್ಲಿಂದ ಚಾಲೂ ಮಾಡ್ಲಿಕ್ಕೆ ಅಂತ ಹೇಳಿರ್ತೀವಿ ಅಂದ್ರೆ ಫಂಡಮೆಂಟಲ್ಸ್ ಆಫ್ ವೆಬ್ ಅಂದ್ರೆ ಏನು ಅಥವಾ ಇಂಟರ್ನೆಟ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಗಿದೆ ಅನ್ನ ತಿಳ್ಕೊತಾ ಇದ್ದೀವಿ. ರೈಟ್, ಓಕೆ, we'll start it.
Is this presentation visible to you people? Presentation visible is there? Yes, sir. Yes, ಕಾಣಿಸ್ತಾ ಇದೆ ಎಲ್ಲರಿಗೂ presentation? Yes, sir. Okay, dear. Right. See, as we discussed that we used to start with web programming ಒಳಗಡೆ ನಮ್ದು ಟಾಪಿಕ್ ಯಾವ್ದಿದೆ ಅಂತ ಹೇಳ್ತೀವಿ ನಾವು fundamentals of web. Web is the fundamental basic part ಅಂತ ಹೇಳ್ತೀವಿ. That we used to start with introduction of internet. ಇಂಟರ್ನೆಟ್ ಅಂದ್ರೆ ಏನು, ಅದು ಹೆಂಗ್ ಕೆಲಸ ಮಾಡುತ್ತೆ, ಅದು ಯಾವ ರೀತಿ ಅದ ಅನ್ನೋದನ್ನ ತಿಳ್ಕೊಂಡು ನಾವು ಅದ್ರ ಮೇಲೆ ಕೆಲಸ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತೀವಿ. ರೈಟ್. ಸೊ ಫಾರ್ ದಟ್ ವಿ ಆರ್ ನೌ ಸ್ಟಾರ್ಟೆಡ್ ವಿತ್ ಒರಿಜಿನ್ ಆಫ್ ಇಂಟರ್ನೆಟ್. ಅದಕ್ಕೆ ನಾವು ಎದರಿಂದ ಚಾಲು ಮಾಡ್ಲಿಕ್ಕೆ origin of internet ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. origin of internet means how the internet has been generated. ಇಂಟರ್ನೆಟ್ ಅನ್ನೋದು ಹೆಂಗ್ ಬಂತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು origin of internet ಅಂತ ಕರಿತೀವಿ. ರೈಟ್. So it is started with US Department of Defense ಅಂತ ಹೇಳ್ತಾರೆ. In the 1960s 1960 ಒಳಗಡೆ the Department of DOD or you can call Department of Defense of US ದವರು ಈ ಡಿಪಾರ್ಟ್ಮೆಂಟ್ ಏನಿತ್ತು ಅಂದ್ರೆ ಡಿಫೆನ್ಸ್ ದವ್ರು ಏನಿದ್ರು, ಮಿಲಿಟರಿ ಸಿಸ್ಟಮ್ ದವ್ರು ಏನಿದ್ರು, ದೇ ಫೆಲ್ಟ್ ದಟ್ ವಿ ಶುಡ್ ಕ್ರಿಯೇಟ್ ಅ ನೆಟ್ವರ್ಕ್ ಸೊ ದಟ್ ವಿ ಕ್ಯಾನ್ ಶೇರ್ ಅಮಾಂಗ್ ದ ಇನ್ಫಾರ್ಮೇಶನ್ ಅವರ್ ಸೆಲ್ಫ್ಸ್. ಒಂದು ನೆಟ್ವರ್ಕ್ ಅನ್ನ ಇಂಥ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಬನು, ಈ ನೆಟ್ವರ್ಕ್ ಒಳಗಡೆ ನಮ್ಮ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಶೇರ್ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ, ಇಂಟ್ರೆಸ್ಟ್ ತೋರಿಸ್ತಾರೆ. ಅವ್ರದ್ದು ಪ್ರೈಮರಿ ಕಂಡೀಷನ್ ಏನಿತ್ತಪ್ಪ ಅಂದ್ರೆ ಆ ಇನ್ಫಾರ್ಮೇಶನ್ ಶೇರಿಂಗ್ ಸಿಸ್ಟಮ್ ಹೆಂಗಿರ್ಬೇಕು ಅಂತ ವಿಚಾರ ಮಾಡಿದ್ರು ಅಂತಂದ್ರೆ they felt that even though war happens, if any disaster happens, the communication should not be broke. Or the major intention ಏನਿತ್ತು ಅಥವಾ reason ಏನಿತ್ತು ಅಂತಂದ್ರೆ the fundamental requirement of them is that even though if the war happens or any disaster happens, the network should not be broke, the communication should not be collapsed. ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನೋದು ಕೊಲ್ಯಾಪ್ಸ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಅಂದ್ರೆ ಅವ್ರವ್ರ ನಡಬೇಕು ಲ್ಯಾಬ್ರೇಟರಿ ಇದ್ದು, ರಿಸರ್ಚ್ ಸೆಂಟರ್ಸ್ ಇತ್ತು, ಸೈಂಟಿಸ್ಟ್ಗಳು ಇದ್ರು, ಯಾರ್ಯಾರು ಡಿಫೆನ್ಸ್ ರಿಲೇಟೆಡ್ ವರ್ಕ್ ಮಾಡ್ಲಿಕ್ಕೆ ಇದ್ರಲ್ಲ ಅವ್ರೆಲ್ಲರೂ ನಡಬರ್ಕ ಕಮ್ಯುನಿಕೇಶನ್ ಶೇರ್ ಆಗ್ಬೇಕು, ಇನ್ಫಾರ್ಮೇಶನ್ ಶೇರ್ ಆಗ್ಬೇಕು, ಅಂತದೊಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರು ಅವರು. ವಿತ್ ದಟ್ ಇಂಟೆನ್ಷನ್ ದೇ ಸ್ಟಾರ್ಟೆಡ್ ಟು ವರ್ಕಿಂಗ್ ವಿತ್ ದಟ್. ಅದನ್ನೇ ನಾವು ಇದ್ರೊಳಗಡೆ ಸ್ಲೈಡ್ ಒಳಗೆ ಹೇಳ್ತಾ ಇದೀವಿ. ಇನ್ ದ 1960s the US Department of Defense ಅಂದ್ರೆ ಮಿಲಿಟರಿ ದವರು become interested in developing a new large scale computer network. Right. ಸೊ ಒಂದು ಕಂಪ್ಯೂಟರ್ ನೆಟ್ವರ್ಕ್, ಒಂದು ದೊಡ್ಡ ಲಾರ್ಜ್ ಸ್ಕೇಲ್ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ತರಬೇಕು ಅಂತ ಆಸೆ ಪಟ್ಟರು ಅಂತ ಹೇಳಿಗತ್ತಾರ ಅವ್ರು. ಪರ್ಪಸ್ ಆಫ್ ದಿಸ್ ನೆಟ್ವರ್ಕ್ ವರ್ ಕಮ್ಯುನಿಕೇಶನ್ ಪ್ರೋಗ್ರಾಮ್ ಶೇರಿಂಗ್, ರಿಮೋಟ್ ಕಂಪ್ಯೂಟರ್ access for researchers working on the defense related contracts. Intention of this network is that they want to communicate among each others who are working in the research field of which are related to defense only. ಯಾರು ಡಿಫೆನ್ಸ್ ಫೀಲ್ಡ್ ಒಳಗಡೆ ವರ್ಕ್ ಮಾಡ್ಲಿಕ್ಕೆ ರಿಸರ್ಚ್ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಬಾಂಬ್ ಬೇಕಾಗಿದೆ ಹೆಂಗ್ ರೆಡಿ ಮಾಡ್ಬೇಕಂತ ವರ್ಕ್ ಮಾಡತ್ತಾರ ಅಂತ ಸೈಂಟಿಸ್ಟ್ಗಳು ಇರ್ಬೋದು, ಅಥವಾ ನೀವು ನ್ಯೂಕ್ಲಿಯರ್ ರಿಲೇಟೆಡ್ ವರ್ಕಿಂಗ್ ಪ್ರೊಸೆಸ್ ಒಳಗೆ ಇರ್ಬೋದು. ಎಲ್ಲಾ ಸೈಂಟಿಸ್ಟ್ಗಳು ಅಥವಾ ಎಲ್ಲಾ ಮಿಲಿಟರಿ ಸಿಸ್ಟಮ್ ಹೆಡ್ ಆಫೀಸ್ಗಳು ಕಮ್ಯುನಿಕೇಶನ್ ಒಳಗೆ ಇರ್ಬೇಕು, ಮೆಸೇಜ್ ಗಳನ್ನ ಪಾಸ್ ಮಾಡೋಂಗಿರ್ಬೇಕು, ಅಂತ ಒಂದು ನೆಟ್ವರ್ಕ್ ಇರ್ಬೇಕು ಅನ್ನೋ ಒಂದು ಉದ್ದೇಶನ ಹೊಂದಿದ್ರು ಅಂತ ಹೇಳಿಗತ್ತಾರ. One fundamental requirement was that the network be sufficiently robust so that even if some network nodes were lost to sabotage, war or some more benign causes, the network would continue to be function. ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿತ್ತು ಅವ್ರದ್ದು ಅಂತಂದ್ರೆ, ಏನೋ ಪ್ರಾಬ್ಲಮ್ ಆಯ್ತು, ಯಾರೋ ಅದನ್ನ ಕಟ್ ಮಾಡಕ್ ಹೋದ್ರು, ಅಥವಾ ವಾರ್ ಆಯ್ತು, ಅಥವಾ ಏನೋ ಒಂದಿಷ್ಟು ಪ್ರಾಬ್ಲಮ್ಸ್ ಗಳಾಗಿ ನಿಮ್ಗೆ ನೆಟ್ವರ್ಕ್ ಕೊಲ್ಯಾಪ್ಸ್ ಆದ್ರೂ ಕೂಡ, ಅಥವಾ ಪ್ರಾಬ್ಲಮ್ ಆಗಿ ಸಿಸ್ಟಮ್ ಏನಾದ್ರೂ ಕೊಲ್ಯಾಪ್ಸ್ ಆದ್ರೂ ಕೂಡ ಟೋಟಲ್ ನೆಟ್ವರ್ಕ್ ಕೊಲ್ಯಾಪ್ಸ್ ಆಗ್ಬಾರ್ದು, ಆ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಫೇಲ್ ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್, ಬೇಸಿಕ್ ಇಂಟೆನ್ಷನ್ ಇಟ್ಕೊಂಡು ಅವ್ರ ಒಂದು ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ವರ್ಕ್ ಮಾಡ್ಲಿಕ್ಕೆ. ಅಂದ್ರೆ ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಆಗಿದೆ, ನೋ ಪ್ರಾಬ್ಲಮ್, ಉಳಿದೆಲ್ಲ ಕಂಪ್ಯೂಟರ್ಗೆ ಮೆಸೇಜ್ ಹೋಗಿರ್ಬೇಕು. ಏನೋ ಒಂದು ಯಾವ್ದೋ ಒಂದು ವಾರ್ ಫೀಲ್ಡ್ ಒಳಗಡೆ ಒಂದು ಮೂಲಿನ ನಮ್ದು ದುಶ್ಮನ್ಗಳು ಎಕ್ವೈರ್ ಮಾಡ್ಯಾರ, ಮತ್ತೊಬ್ರು ಇನ್ನೊಂದು ಫ್ರೀನೇ ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಆಗಿರ್ಬೇಕು. ಹಂಗ ಆ ತಲೆಯಾಗಿ ಇಟ್ಕೊಂಡು ಅವ್ರು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. The DODs means the Department of Defense Advanced Research Projects Agency. It is called as ARPA. Advanced Research Project Agency ARPA funded the construction of first such network, which connected about a dozen ARPA funded research laboratories and universities. ಈ DOD ಗೆ ಯಾರು ಫಂಡ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ARPA ಅನ್ನೋಂತ ಒಂದು ಏಜೆನ್ಸಿ ಫಂಡ್ ಮಾಡ್ತು ಇಂಥ ಒಂದು ನೆಟ್ವರ್ಕ್ ಮಾಡ್ಲಿಕ್ಕೆ, ಇಂಥದೊಂದು ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ಫಂಡ್ ಮಾಡ್ತು. ಅದು ಯಾರಿಗೆ ಫಂಡ್ ಮಾಡ್ತು ಅಂತ ಹೇಳ್ತಾರೆ,
Those the people who are working on the defense related laboratories, the people who are working in the research field of laboratories, or the university who are related to defenses. Defense related ಇರುವಂತ ಯೂನಿವರ್ಸಿಟೀಸ್ ಆಗಿರ್ಬೋದು, ಡಿಫೆನ್ಸ್ ರಿಲೇಟೆಡ್ ಇರುವಂತ ರಿಸರ್ಚ್ ಸೆಂಟರ್ಸ್ ಆಗಿರ್ಬೋದು, ಲ್ಯಾಬೊರೇಟರೀಸ್ ಗಳಾಗಿರ್ಬೋದು, ಅವೆಲ್ಲದಕ್ಕೂ ಈ ಅರ್ಪಾ ಏಜೆನ್ಸಿ ಏನ್ ಮಾಡ್ತು, ಇನ್ವೆಸ್ಟ್ಮೆಂಟ್ ಮಾಡ್ತು. ಎದಕ್ಕೋಸ್ಕರ? ಇಂಥದ ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ಲಿಕ್ಕೆ ಏನ್ ಬೇಕಲ್ಲ ಅದನ್ನೆಲ್ಲ ಕೊಂಡ್ಕೊಳ್ರಿ, ಅದನ್ನೆಲ್ಲ ವರ್ಕ್ ಮಾಡ್ರಿ ಅಂತ ಹೇಳಿ. The first node of this network was established at UCLA in 1969. 1960 ಅವರು ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 1969 ಒಳಗಡೆ the first network was built in the place called UCLA. ಒಂದು ಪ್ಲೇಸ್ ಅದು, ಆ ಪ್ಲೇಸ್ ಒಳಗಡೆ ಅದನ್ನ ಕ್ರಿಯೇಟ್ ಮಾಡ್ತಾರೆ. Because it was funded by ARPA, the network is called as ARPANET. ರೈಟ್? ಅವರು 1969 ಒಳಗಡೆ ಫಸ್ಟ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಅರ್ಪಾದವರು ಪೇಮೆಂಟ್ ಮಾಡಿರೋದ್ರಿಂದ, ಅರ್ಪಾದವರು ದುಡ್ಡು ಹಾಕಿರೋದ್ರಿಂದ ಆ ನೆಟ್ವರ್ಕ್ ಏನಂತ ಕರೀತಾರ? ARPANET ಅಂತ ಕರೀತಾರ ಅಂತ ಹೇಳಿಕತ್ತಾರ ಅವರು. ರೈಟ್? Despite of initial intention, the primary early use of ARPANET was simple text-based communications through email. Because the ARPANET was available only to laboratories and universities that conducted ARPA-funded research, the great majority of educational institutions were not connected. Very simple ಆಗಿ ಹೇಳಿಕತ್ತಾರ ಅವರು. ARPANET ಅನ್ನೋದು ಏನಾಗಿತ್ತು? ಬೇಸಿಕ್ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡುವಂತದ್ದು. ಬೇಸಿಕ್ ರಿಕ್ವೈರ್ಮೆಂಟ್ ಅಂದ್ರೆ ಜಸ್ಟ್ ಮೆಸೇಜ್ ಮಾಡಬಹುದು, ಮೇಲ್ ಮಾಡಬಹುದು. ಬೇರೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ, ಬೇರೆ ಯಾವುದೇ ರೀತಿಯಲ್ಲಿ ಆಡಿಯೋ ವಿಡಿಯೋಸ್ ಅನ್ನ ಕಳಿಸ್ಲಿಕ್ಕೆ ಬರ್ಲಾರ್ದ ರೀತಿಯಲ್ಲಿ ಇತ್ತು. ARPANET ಒಳಗಡೆ ಓನ್ಲಿ ಟೆಕ್ಸ್ಟ್ ಮೆಸೇಜಸ್ ಮಾಡಕ್ ಬರ್ತಿದ್ದು. ನೀವೆಲ್ಲ ನೋಡಿರ್ಬೋದು, ಸಣ್ಣವರಿದ್ದಾಗ, ಸಣ್ಣ ಮಕ್ಕಳಿದ್ದಾಗ ಓನ್ಲಿ ಟೆಕ್ಸ್ಟ್ ಮೆಸೇಜಸ್ ಹಾಕ್ತಿದೀವಿ ನಾವು. ಅವಾಗ ಮೆಸೇಜಸ್ ಗಳನ್ನ ಮಾತ್ರ ಕಳಿಸ್ಲಿಕ್ಕೆ ಬರ್ತಿತ್ತು. ಈಗೆಲ್ಲ ವಾಟ್ಸ್ಆಪ್ ಬಂದಿದೆ. ಯು ಆರ್ ಏಬಲ್ ಟು ಸೆಂಡ್ ಆಡಿಯೋ, ವಿಡಿಯೋಸ್, ಎವ್ರಿಥಿಂಗ್ ಥ್ರೂ ದ ವಾಟ್ಸ್ಆಪ್. But earlier we used to send only the text messages. Similarly, in ARPANET, we are only limited to the emails, where we are able to communicate with the text messages. ನಾವಲ್ಲಿ ಬರೀ ಟೆಕ್ಸ್ಟ್ ಮೆಸೇಜಸ್ ಗಳ ಮೂಲಕ ಕಮ್ಯುನಿಕೇಟ್ ಮಾಡಬಹುದಾಗಿತ್ತು. ಅದರ ಜೊತೆ ಇನ್ನೊಂದು ಪ್ರಾಬ್ಲಮ್ ಇತ್ತು. Another ARPANET problem was it is only related to the universities who are connected to the ARPA. ARPA ಒಳಗೆ ರಿಲೇಟೆಡ್ ಇರುವಂತ ಮಾತ್ರ ಕಮ್ಯುನಿಕೇಶನ್ ಆಗಿತ್ತು. ಉಳಿದ ಯಾವುದೇ ರೀತಿಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು, ಯಾವುದೇ ರೀತಿಯ ಯೂನಿವರ್ಸಿಟೀಸ್ಗಳು ಇದರ ಅಂಡರ್ ಬರ್ತಾ ಇರಲಿಲ್ಲ. Due to this problem, in 1970s and 1980s, two more new networks has entered into the market. Such networks are called as BitNet and CSNet. ಇದರಗೋಸ್ಕರ 1970 ಮತ್ತು 80 ಒಳಗಡೆ ಮತ್ತೆರಡು ನೆಟ್ವರ್ಕ್ಗಳು ಮಾರ್ಕೆಟಿಗೆ ಬರ್ತಾವು. ಅಪಾರ್ಟ್ ಫ್ರಮ್ ARPANET, apart from the defense department, other universities also started to communicating each other with the help of these two internet networks, BitNet and CSNet. BitNet means it is an acronym for Because It's Time Networks, which begins with a city university called New York. New York city ಒಳಗಡೆ ಫಸ್ಟ್ ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ತಾರೆ. ಅದಕ್ಕೆ BIT ನೆಟ್ ಅಂತ ಕರೀತಾರ. ಇಲ್ಲಿ ಇನಿಷಿಯಲಿ ಎಲೆಕ್ಟ್ರಾನಿಕ್ ಮೇಲ್ ಮತ್ತು ಫೈಲ್ ಟ್ರಾನ್ಸ್ಫರ್ಗೋಸ್ಕರ ಕ್ರಿಯೇಟ್ ಮಾಡ್ತಾರ. CSNet ಅಂದ್ರೆ ಕಂಪ್ಯೂಟರ್ ಸೈನ್ಸ್ ನೆಟ್ವರ್ಕ್. It is University of Delaware, Purdue Universities, and University of Wisconsin, Rand Corporations, Bolt, Newmans, ಬೇರೆ ಬೇರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟೀಸ್, ಬೇರೆ ಎಲ್ಲ ಯೂನಿವರ್ಸಿಟಿಗಳು ತಮ್ಮಲ್ಲಿ ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಬೆಲ್ಟ್ ಆಗಲಿ ಅಂತ ಹೇಳಿ ಕಂಪ್ಯೂಟರ್ ಸೈನ್ಸ್ ನೆಟ್ವರ್ಕ್ ಅನ್ನ ಡಿಸೈನ್ ಮಾಡ್ಕೋತಾವು. ಅದಕ್ಕೆ where they are able to communicate with each other universities. That network is called as CSNet. ಇದಾದ ನಂತರ ಎಲ್ಲರಿಗೂ ಕಾಮನ್ ಆಗ್ಲಿ ಅಂತ ಹೇಳಿ ಒನ್ ಮೋರ್ ನೆಟ್ವರ್ಕ್ ಬರುತ್ತೆ in 1986, that is called as NSF networks, that is National Science Foundation Network, right, which is for all the universities, computer center, super computer centers universities ಎಲ್ಲ ಸೂಪರ್ ಕಂಪ್ಯೂಟರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಯೂನಿವರ್ಸಿಟಿಗಳು ಇಂಪ್ಲಿಮೆಂಟ್ ಮಾಡ್ತಾವು. From 1990 onwards, it is publicly designed with the help of Tim Berners-Lee. That we'll discuss in the next topic. Tim Berners-Lee ಅನ್ನೋರು ಅದನ್ನ ನ್ಯಾಷನಲಿ ಮಾಡ್ಬಿಡ್ತಾರೆ, ವರ್ಲ್ಡ್ ವೈಡ್ ಮಾಡ್ಬಿಡ್ತಾರೆ. ಅವಾಗ ಅದು ಪಬ್ಲಿಕಲಿ ಬರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಒರಿಜಿನ್ ಆಫ್ ಇಂಟರ್ನೆಟ್. ಇದನ್ನ ನಾವು ಒರಿಜಿನ್ ಆಫ್ ಇಂಟರ್ನೆಟ್ ಅಂತ ಕರಿತೀವಿ, ರೈಟ್? ಐ ಹೋಪ್ ಸೊ ಯು ಅಂಡರ್ಸ್ಟುಡ್ ದಿಸ್. If you understood, kindly message me in a chat box, or you can raise your hand in the group. Right? ತಿಳಿದಿತ್ತು ಅಂದ್ರೆ ರೈಸ್ ಮಾಡ್ರಿ, ಅರ್ಥ ಆಗಿದೆ ಅಂತಂದು. ಮಾಯಾಶ್ರೀ, ಅಭಿಷೇಕ್, ಎಸ್, ಗಂಗಾ, ಸಭಾ, good, Vaishnavi, maximum of you people are responding. Anusha Rajput, Borama Guddad, Deepa, ಎಲ್ಲಿದ್ದೀರಿ?
None of you have responded. Anusha Rajput. Yes, Deepa ಈಗ respond ಮಾಡಿದ್ರೆ good. Pavan. Ravichandra Madi. Yes. Ravichandra Madi. Yellalingh ನಿನ್ನೆ ಯಾಕೆ ಬಂದಿದ್ದಿಲ್ಲ ಕ್ಲಾಸಿಗೆ? Yellalingh Javadgi. Where are you, Yellalingh? Are you there, my dear? Are you able to audible my voice? ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ಲ ನಿಮ್ಗೆ? Yellalingh. ಚಾಲು ಮಾಡಿಟ್ಟೇನ್ರಿ ಹೋಗ್ಯಾನ ನೋಡ್ರಿ. Yes, back to the pavilion. Okay, maximum of you people are replied in the group. Very nice. Thank you. We'll go to the next topic. Right? This is all about the concept of fundamentals or introductions of internet. Internet ಅನ್ನೋ ಒಂದು ಕಾನ್ಸೆಪ್ಟ್ ಹಿಂಗ್ ಬಂತು ಅಂತ ಹೇಳಿದ್ದೀವಿ. Now we will discuss about what is internet. ಹೆಂಗಿತ್ತಂದ್ರೆ internet ಅಂದ್ರೆ ಏನು ಅಂತ ಹೇಳಿ. Pavan, you should take a screenshot. It is your daily work, my dear. Don't forget it. Pavan, reply in the message box or at least raise your hand. Pavan. Pavan. Yes, ಅದು ಇವ್ರದೆಲ್ಲರದು ಇದು ತಗೋ ಸ್ಕ್ರೀನ್ಶಾಟ್ ತಗೊಂಡು ಕಳ್ಸಿರ ನಂಗೆ. I need all the 26 members who are present in the class today. Thank you. Next, we'll enter into internet session. Now, we came to know that ಈಗ ಹೆಂಗೆ ಇಂಟರ್ನೆಟ್ ಅನ್ನೋದು ಬಂತು ಅಂತ ತಿಳ್ಕೊಂಡ್ವಿ ನಾವು. ಈಗ ಇಂಟರ್ನೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Internet is nothing but a collection of different networks are combined together to share the data among themselves. Simple sentence ಒಳಗೆ ಹೇಳಬೇಕು ಅಂದ್ರೆ ಬೇರೆ ಬೇರೆ ನೆಟ್ವರ್ಕ್ಗಳು ಕಂಬೈನ್ಡ್ ಆಗಿ ಒಂದು ದೊಡ್ಡ ನೆಟ್ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ, ವರ್ಲ್ಡ್ ವೈಡ್ ಗ್ಲೋಬಲಿ ಆಗುತ್ತಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ? ಇಂಟರ್ನೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಬಿಜಾಪುರದಾಗ ಒಂದಿಷ್ಟು ಕಾಲೇಜಸ್ ಅದಾವ, ಲೈಕ್ ವೇದಾಂತ ಕಾಲೇಜ್ ಅಂತದ. ವೇದಾಂತ ಕಾಲೇಜ್ದವ್ರು ಒಂದು ಇಂಟರ್ನೆಟ್ ತಮ್ಮದೇ ಆದಂತ ನೆಟ್ವರ್ಕ್ ಮಾಡ್ಕೊಂಡಾರ. ನೆಕ್ಸ್ಟ್ ಬೇರೆ ಕಾಲೇಜ್ ಅದ, KCP ಅಂತದ, ಅವ್ರದೊಂದು ನೆಟ್ವರ್ಕ್ ಅದ. ಮತ್ತ ಸಿಕ್ಯಾಬ್ ಅಂತದ, ಅವ್ರದೊಂದು ನೆಟ್ವರ್ಕ್ ಅದ. ದರ್ಬಾರ್ ಅಂತದ, ಅವ್ರದೊಂದು ನೆಟ್ವರ್ಕ್ ಅದ. ಎಲ್ಲಾರು ಕಾಲೇಜಸ್ ಗಳು ಕೂಡಿ ಒಂದು ನೆಟ್ವರ್ಕ್ ಮಾಡ್ತಾರೆ, BCA ಕಾಲೇಜ್ ನೆಟ್ವರ್ಕ್ ಅಂತ ಕರಿತೀವಿ. ಹಿಂಗ ಅದು ಕಾಮನ್ ಇದೆ, BCA ಕಾಲೇಜ್ ಅಂತ ಕರಿತೀವಲ್ಲ. ಹಂಗ ವರ್ಲ್ಡ್ ವೈಡ್ ವೆಬ್ ಒಳಗಡೆ ತಮ್ಮದೇ ಆದಂತ ಆರ್ಗನೈಸೇಷನ್ಸ್ ಗಳು ಅದಾವು, ತಮ್ಮದೇ ಆದಂತ ಇನ್ಸ್ಟಿಟ್ಯೂಟ್ಸ್ ಅದಾವು, ಯೂನಿವರ್ಸಿಟೀಸ್ ಅದಾವು, ದೇಶಗಳ ಕಂಟ್ರೀಸ್ ಅದಾವು. ಅವರು ಅವ್ರದೇ ಆದಂತ ನೆಟ್ವರ್ಕ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವೆಲ್ಲಾ ನೆಟ್ವರ್ಕ್ ಗಳು ಒಂದಕ್ಕೊಂದು ಕಮ್ಯುನಿಕೇಶನ್ ಒಳಗೆ ಬಂದು ಕಂಬೈನ್ಡ್ ಆದವು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳ್ತೀವಿ? ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಅಂತ ಕರಿತೀವಿ. ದಟ್ ವಿ ಕಾಲ್ಡ್ ಆಸ್ ಇಂಟರ್ನೆಟ್. ಅದಕ್ಕೆ ನಾವೇನಂತ ಕರಿಬಹುದು? ಇಂಟರ್ನೆಟ್ ಅಂತ ಕರಿಬಹುದು. ಎಸ್, internet is nothing but a huge collection of computers connected in a communication network. Internet ಅನ್ನೋದು ಏನಂತ ಕರಿತೀವಿ ನಾವು? A collection of computers connected in a communication networks. These computers are a very imaginable size, configurations and manufacturers. Exactly. ಇವೆಲ್ಲ ಕಂಪ್ಯೂಟರ್ಗಳು ಬೇರೆ ಬೇರೆ ಸೈಜ್ ಒಳಗದಾವು, ಬೇರೆ ಬೇರೆ ಕಾನ್ಫಿಗರೇಷನ್ ಒಳಗದಾವು, ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಅದಾವು. ಅದು ನಿಮ್ದು ಮೊಬೈಲ್ ಆಗಿರ್ಬಹುದು, ಅದು ನಿಮ್ದು ಲ್ಯಾಪ್ಟಾಪ್ ಆಗಿರ್ಬಹುದು, ಅಥವಾ ಕಂಪ್ಯೂಟರ್ ಆಗಿರ್ಬಹುದು. ಎಲ್ಲಾನು ಕೂಡ ಒಂದು ಕಾನ್ಫಿಗರೇಷನ್, ಬೇರೆ ಬೇರೆ ಕಾನ್ಫಿಗರೇಷನ್ಸ್ ಆಗಿರ್ತಾವು. ಅವು ಕಮ್ಯುನಿಕೇಶನ್ ಬರ್ತಾವು. ಅದಕ್ಕೆ ನಾವು ಇಂಟರ್ನೆಟ್ ಅಂತ ಕರಿತೀವಿ. In fact, some of the devices connected to the internet such as plotters, printers are not computer at all. ಇನ್ನೊಂದು ಹೇಳ್ಬೇಕು ಅಂದ್ರೆ ಅವನು ಹೇಳ್ತಾರ, ಕಂಪ್ಯೂಟರ್ ಬಿಟ್ಟು ಪ್ರಿಂಟರ್ ಶೇರ್ ಮಾಡಿರ್ಬೋದು ನೀವು, ಇಂಟರ್ನೆಟ್ ಒಳಗಡೆ ಪ್ಲಾಟರ್ ಶೇರ್ ಮಾಡಿರ್ಬೋದು, ಅವನು ಕೂಡ ನೀವು ಶೇರ್ ಮಾಡಬಹುದು. All these devices will communicate with each other with the help of one rule. That rule is called as protocol. ಅದಕ್ಕೆ ನಾವ್ ಏನಂತ ಕರಿತೀವಿ? ಇವೆಲ್ಲ ವಸ್ತುಗಳು ಕಮ್ಯುನಿಕೇಶನ್ ಒಳಗೆ ಬರ್ತಾವು ಅಂತ ಹೇಳಿಕತ್ತೇವಲ್ಲ, ಅದು ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಒಳಗೆ ವರ್ಕ್ ಆಗ್ತಾವು, ಒಂದು ರೂಲ್ಸ್ ಒಳಗಡೆ ವರ್ಕ್ ಆಗ್ತಾವು. ಆ ರೂಲ್ಸ್ ಗೆ, ಆ ಪ್ರೊಸೆಸ್ ಗೆ ಏನಂತ ಕರಿತೀವಿ ನಾವು? ಪ್ರೋಟೋಕಾಲ್. ಇಟ್ ಈಸ್ ಅ ವೇ ಆಫ್ ಡೀಲಿಂಗ್ ವಿತ್ ದ ಕಮ್ಯುನಿಕೇಶನ್ ಅಂತ ಹೇಳೋದು. ರೈಟ್? ಆ ಪ್ರೋಟೋಕಾಲ್ ಅನ್ನ ನಾವ್ ಏನ್ ಕರಿತೀವಿ? ದಟ್ ವಿ ಕಾಲ್ಡ್ ಆಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್. ಅದಕ್ಕೆ ಏನಂತ ಕರೀತಾರೆ? TCP/IP ಅಂತ ಕರೀತಾರೆ. TCP/IP means Transmission Control Protocol and or Internet Protocol. TCP/IP became the standard computer network connection in 1982. It can be directly allow the program of one computer to communicate with the other program computer via internet. 1982 ಒಳಗಡೆ ಇದನ್ನ ಡಿಸೈನ್ ಮಾಡಿದ್ರು. ಇದ್ರ ಮೂಲಕ ಏನ್ ಮಾಡಬಹುದು ಅಂದ್ರೆ, ಒಂದು ಕಂಪ್ಯೂಟರ್ ಬೇರೆ ಕಂಪ್ಯೂಟರ್ ಆಗಿರುವಂತ ಮೆಸೇಜಸ್ ಗಳನ್ನ, ಪ್ರೋಗ್ರಾಮ್ ಗಳನ್ನ ಸರಳಾಗಿ ತಗೋಬಹುದು. With the help of only we are able to access the internet today very easily.
ಇದರದೇ ಹೆಲ್ಪ್ ತಗೊಂಡು ನಾವು ಇವತ್ತಿನ ಎಲ್ಲಾ ಕಂಪ್ಯೂಟರ್ಸ್ಗಳು ಕೆಲಸ ಮಾಡ್ತಾವು, ವರ್ಕ್ ಮಾಡ್ತಾವು ಅಂತ ಹೇಳ್ತೀವಿ ನಾವು. ರೈಟ್? ಐ ಹೋಪ್ ಸೊ ಯು ಅಂಡರ್ಸ್ಟುಡ್. ಕೈಂಡ್ಲಿ ರೆಸ್ಪಾಂಡ್ ಇನ್ ದ ಗ್ರೂಪ್ ರೈಟ್ ನೌ. ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸೆಷನ್. ಗ್ರೂಪ್ ಒಳಗಡೆ ಮೆಸೇಜರೇ ಮಾಡ್ರಿ, ರೆಸ್ಪಾಂಡ್ ಮಾಡ್ರಿ. ಕಿರಣ್ಗೆ ಅರ್ಥ ಆಗಿದೆ, ಗುಡ್. ಸಭಾ, ವೈಷ್ಣವಿ, ಪೂಜಾ, ವಿದ್ಯಾಶ್ರೀ, ಅಭಿಷೇಕ್. Yes, what about others? Next, Nikhil Umudi, Vishal Pawar. Good. Next, Basavaraj Kalgi, Basavaraj Mandegar, Anusha Rajput. Are you there in the group? Abhishek Muppayan Mat. Yes, Deepa Boramma. Good. Sagar Minajgi. Good. What about others? ಎಲ್ಲ ನಿಂಗ ಅದಾನೋ ಇಲ್ಲ ಗೊತ್ತಿಲ್ಲ, ಸುಮ್ಮನೆ ಆನ್ಲೈನ್ ಬಂದಾನ. ಅನುಷಾ ಅದಾನೋ ಇಲ್ಲ ಗೊತ್ತಿಲ್ಲ. ಎಸ್, ಬಸವರಾಜ್ ಮಂಡೇಗಾರ್ ಇಸ್ ಹ್ಯಾವಿಂಗ್ ಸಮ್ ಡೌಟ್. ಬಸವರಾಜ್ ಬಂದ ಲೈನ್ ಒಳಗಡೆ. ಬಸವರಾಜ್ ಕಾಳ್ಗಿ, ಗುಡ್. ಬಸವರಾಜ್ ಮಂಡೇಗಾರ್, TCP/IP ಅಂತಂದ್ರ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಅರ್ಥ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಯು ಪೀಪಲ್. ಟ್ರಾನ್ಸ್ಮಿಷನ್ ಮೀನ್ಸ್ transferring of a data from one place to another place. It is going to control with the help of this protocol. Protocol ಅಂದ್ರೆ ಏನಪ್ಪಾ ಅಂದ್ರೆ ರೂಲ್ ಅಂತ ಅರ್ಥ. ಕಾಮನ್ ವರ್ಡ್ ಗೆ ನಾವು ರೂಲ್ ಅಂತ ಕರಿತೀವಿ. ಅಂದ್ರೆ ಈ ರೀತಿ ಅದನ್ನ ಮೇಂಟೈನ್ ಮಾಡಬೇಕು, ಇದೇ ರೀತಿ ಅದು ವರ್ಕ್ ಆಗ್ಬೇಕು. ಎಲ್ಲ ಒಂದು ಆರ್ಗನೈಸೇಷನ್ ಅದಂತಂದ್ರೆ ಎಲ್ಲ ಆರ್ಗನೈಸೇಷನ್ ದವರು ತಮ್ಮದೇ ಆದಂತ ರೂಲ್ಸ್ ಗಳನ್ನ ಮೇಂಟೈನ್ ಮಾಡ್ತಾರ. ಈಗ ಕಾಲೇಜಸ್ ಗಳು ಬರ್ತಾವು. ಒಂದ್ ಕಾಲೇಜ್ ಅದ, ಅವ್ರು 8 ಗಂಟೆಗೆ ಚಾಲು ಮಾಡ್ತೀನಿ, 12ಕ್ಕೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಬ್ರು ಕಾಲೇಜ್ಗಳು 9ಕ್ಕೆ ಚಾಲು ಮಾಡ್ತೀನಿ, 1ಕ್ಕೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಬ್ರು 9ಕ್ಕೆ ಚಾಲು ಮಾಡಿ 2ಕ್ಕೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಟ್ ಈಸ್ ಅ ರೂಲ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. When you took an admission to that particular college, you have to maintain such rules and regulations of that college. ಅರ್ಥ ಆಗುತ್ತೆ? ಯಾವಾಗ ನೀವು ಆ ಕಾಲೇಜಿಗೆ ಅಡ್ಮಿಷನ್ಸ್ ತಗೋತೀರಿ, ಆ ಟೈಮಿಂಗಿಗೆ, ಅವ್ರು ಹೇಳೋ ಟೈಮಿಂಗಿಗೆ, ಅವ್ರು ಹೇಳೋ ಫೀಸ್ ಸ್ಟ್ರಕ್ಚರ್ಗೆ, ಅವ್ರು ಹೇಳೋ ಸಿಲೆಬಸ್ಗೆ ನೀವು ಒಬೇ ಮಾಡ್ತೀರಿ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದೇರ್ ಓನ್ ಪ್ರೋಟೋಕಾಲ್ಸ್, ದೇರ್ ಓನ್ ರೂಲ್ಸ್. ಆ ಕಾಲೇಜಿಗೆ ತನ್ನದೇ ಆದಂತ ಒಂದು ರೂಲ್ಸ್ ಗಳಿದೆ, ಸಿಸ್ಟಮೆಟಿಕ್ ಇದೆ, ಅಪ್ರೋಚ್ ಇದೆ ಅಂತ ಹೇಳ್ತೀವಿ. ಎಲ್ಲಾ ಕಾಲೇಜಸ್ಗಳು ಒಂದೇ ರೀತಿ ಇರಂಗಿಲ್ಲ, ಒಂದೇ ರೀತಿ ಮೇಂಟೈನ್ ಮಾಡಂಗಿಲ್ಲ. ಹಂಗ ಯಾವಾಗ ಇಂಟರ್ನೆಟ್ ಅಂತ ಬರುತ್ತ, ಬೇರೆ ಬೇರೆ ನೆಟ್ವರ್ಕ್ಗಳು ಬರ್ತಾವು. ಬೇರೆ ಬೇರೆ ನೆಟ್ವರ್ಕ್ಗಳು ತಮ್ಮದೇ ಮಾಡ್ಕೋತ ಹೋದು ಅಂತಂದ್ರೆ ಕಾಮನ್ ಆಗಿ ಮೇಂಟೈನ್ ಆಗಂಗಿಲ್ಲ. ಹಿಂಗಾಗ್ಬಾರ್ದು ಅಂತ ಹೇಳಿ ಇಂಟರ್ನೆಟ್ ದವ್ರು ಏನ್ ಮಾಡ್ತಾರೆ, ಒಂದು ರೂಲ್ ಅನ್ನ ಮೇಂಟೈನ್ ಮಾಡ್ತಾರೆ. ಆ ಇಂಟರ್ನೆಟ್ ಅನ್ನೋದು ರೂಲ್ಗೆ ಏನಂತ ಕರೀತಾರೆ, ಪ್ರೋಟೋಕಾಲ್ ಅಂತ ಕರೀತಾರೆ. ಅದು ಯಾವ ಪ್ರೋಟೋಕಾಲ್ ಫಾಲೋ ಮಾಡತ್ತಾರ? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್. ಇಟ್ ಈಸ್ ಅ ರೂಲ್, means how to transfer the data from one place to another place. It has to be moved with the particular this rule. ಒಂದು ಡಾಟಾ ಇಲ್ಲಿಂದ ಅಲ್ಲಿ ಮೂವ್ ಆಗ್ಲಿಕ್ಕೆ ಅಂದ್ರೆ ಇದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇದ್ದಾಗ ಮಾತ್ರ ಮೂವ್ ಆಗುತ್ತೆ. ಇರ್ಲಿಲ್ಲ ಅಂದ್ರೆ ನಿನ್ ಕಂಪ್ಯೂಟರ್ ದಿಂದ ಡಾಟಾನೇ ಪಾಸ್ ಆಗಂಗಿಲ್ಲ. ಇರ್ಲಿಲ್ಲ ಅಂದ್ರೆ ನಾವು ಇಂಟರ್ನೆಟ್ ಅನ್ನ ಎಕ್ಸೆಸ್ ಮಾಡಕ್ ಆಗಲ್ಲ, ಅಲ್ಲಿಂದ ನಮ್ಗೆ ಬರಕ್ ಆಗಂಗಿಲ್ಲ ಅಂತ ಹೇಳ್ತೀವಿ. That we called as TCP/IP. In detail you are going to be learn in the next of the classes when it comes to the computer network. Computer network ಅಂತ ಒಂದು ಸಬ್ಜೆಕ್ಟ್ ಬರ್ತದಲ್ಲ, ಅಲ್ಲಿ ನಿಮ್ಗೆ TCP/IP ಅಂದ್ರೆ ಏನು ಅಂತ ಪೂರ್ಣ ಪ್ರಮಾಣವಾಗಿ ಕಲಿಸ್ತೀವಿ. ಇಲ್ಲಿ ನೀವು ಏನ್ ತಿಳ್ಕೋಬೇಕು ಅಂದ್ರೆ, ಇಟ್ ಈಸ್ ಅ ರೂಲ್ ಥ್ರೂ ದಟ್ ಮೈ ಡಾಟಾ ಇಸ್ ಗೋಯಿಂಗ್ ಟು ಬಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಬಸವರಾಜ್ ಮಂಡೇಗಾರ್ ಕ್ಲಿಯರ್ ಐತ್ರಿ? Yes, clear. Shall I go to the next part? ಮುಂದಿನ ಟಾಪಿಕ್ ಗೆ ಹೋಗೋಣ್ರಿ? Yes. The next part is, yes, before going to the next part, it is saying that time is out. Right, time out ಆಗಕತ್ತಿದೆ ನಿಮ್ದು. ಇರ್ಲಿ, ದ ನೆಕ್ಸ್ಟ್ ಪಾರ್ಟ್ ಅನ್ನ ನಾವು ಮುಂದಿನ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಒಳಗಡೆ ನಾನು ಸಹ 2 ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಕೀಪ್ ಇನ್ ಯುವರ್ ಮೈಂಡ್ ದಟ್ ವಿ ಡಿಸ್ಕಸ್ಡ್ ಇನ್ ಓನ್ಲಿ ಸ್ಮಾಲ್ ಟಾಪಿಕ್ಸ್. ಅದಕ್ಕೆ ನಾವು ಸಿಲೆಬಸ್ ಜಾಸ್ತಿ ತಗೊಳ್ಳಿಕ್ಕಿಲ್ಲ. 2 ಸ್ಲೈಡ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇವತ್ತು. One is fundamentals of web, which comes as origin of computers or internet. Sorry, origin of internet. Second one is what is internet, and we discuss a small topic about TCP/IP protocol. The remaining things we will discuss in the next classes. ಮುಂದಿನ ಟಾಪಿಕ್ ಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ